ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸ ವಿದ್ಯಾ ಸೇವಾ ಪ್ರತಿಷ್ಠಾನದ ವತಿಯಿಂದ ನೀವೆಲ್ಲರೂ ಕೂಡ ಬಹಳ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದೀರಿ. ಶಾಸ್ತ್ರಗಳು ಇವುಗಳ ರಕ್ಷಣೆಯಾದರೇನೆ ಧರ್ಮದ ರಕ್ಷಣೆ. ಧರ್ಮದ ರಕ್ಷಣೆಯಾದರೆ ಮಾತ್ರ ಜೀವನದಲ್ಲಿ ಉನ್ನತಿಯನ್ನು ಪಡೆದುಕೊಳ್ಳಬಹುದು. ಅಂತಹ ವೇದಗಳ ಶಾಸ್ತ್ರಗಳ ರಕ್ಷಣೆಯನ್ನು ಮಾಡುವ ವಿದ್ವಾಂಸರಿಗೆ ವಿಶೇಷವಾದಂತಹ ಪೋಷಣೆಯಾಗಬೇಕು. ಆಗ ಅವುಗಳ ರಕ್ಷಣೆಯಾಗುತ್ತೆ. ವೇದಶಾಸ್ತ್ರಗಳ ರಕ್ಷಣೆ ಅಂದರೆ ಪುಸ್ತಕಗಳನ್ನು ಚೆನ್ನಾಗಿ ಮುದ್ರಣ ಮಾಡಿ ಸುರಕ್ಷಿತವಾಗಿ ಹುಳ ಹತ್ತದೇ ಇರೋ ಹಾಗೆ ಶೋಕೇಸಿನಲ್ಲಿಟ್ಟು ಮಂಗಳಾರತಿ ಮಾಡಿದ ಮಾತ್ರಕ್ಕೆ ಅದು ರಕ್ಷಣೆಯಲ್ಲ. ಅದೂ ಒಂದು ರಕ್ಷಣೆ. ಗ್ರಂಥಗಳ ರಕ್ಷಣೆಯೇ ಸಣ್ಣದು ಅಂತಲ್ಲ, ಗ್ರಂಥಗಳ ರಕ್ಷಣೆಯೂ ಬಹಳ ಮಹತ್ವದ್ದು. ಗ್ರಂಥಗಳೇ ಲುಪ್ತವಾಗಿ ಹೋದರೆ ಅಧ್ಯಯನಗಳು ಪಾಠ ಪ್ರವಚನಗಳು ನಡೆಯೋದಿಲ್ಲ. ಆದರೆ ಗ್ರಂಥಗಳು ಇದ್ದ ಮಾತ್ರಕ್ಕೆ ಸಾಲದು. ಆ ಗ್ರಂಥಗಳ ಪಾಠ ಪ್ರವಚನಗಳು ನಡೆಯಬೇಕು. ಅದರ ಬಗ್ಗೆ ಚಿಂತನ ಮಂಥನಗಳು ನಡೆಯಬೇಕು. ವಿಶೇಷವಾದ ಸಂಶೋಧನೆ ಆಗಬೇಕು. ಮನೆಗಳಿಗೆ ಪ್ರತಿಯೊಬ್ಬರ ಮನಸ್ಸಿಗೆ ಮುಟ್ಟುವಂತೆ ಆ ಶಾಸ್ತ್ರಗಳನ್ನು ಬೋಧನೆ ಮಾಡುವವರು ಬೇಕು. ಮಾಡುವುದಕ್ಕೆ ಅವರಿಗೆ ನಿಶ್ಚಿಂತತೆ ಇರಬೇಕು. ಆ ದೃಷ್ಟಿಯಲ್ಲಿ ವಿದ್ವಾಂಸರ ಪೋಷಣೆಯನ್ನು ಮಾಡಬೇಕಾದದ್ದು ಇವತ್ತಿನ ಕಾಲದಲ್ಲಿ ಬಹಳ ಬಹಳ ಅಗತ್ಯವಾಗಿದೆ. ಒಂದು ಕಾಲದಲ್ಲಿ ವಿದ್ಯೆಯ ಪೋಷಣೆಯನ್ನು ಮಾಡಿದರೆ ಧರ್ಮದ ಪೋಷಣೆ ಮಾಡಿದಂತೆ, ಧರ್ಮದ ಪೋಷಣೆ ಮಾಡಿದರೆ ಆ ಧರ್ಮದಿಂದ ಇಡೀ ವಿಶ್ವಕ್ಕೆ ಉನ್ನತಿ ಆಗತ್ತೆ ಅಂದರೆ ಇಡೀ ವಿಶ್ವದ ಪೋಷಣೆಯನ್ನು ಮಾಡಿದಂತೆ. ಇವತ್ತು 2016ರಲ್ಲಿ ಶ್ರೀರಾಮನವಮಿಯ ಶುಭ ದಿನದಂದು ಪದ್ಮನಾಭ ತೀರ್ಥಾದಿ ಸಮಸ್ತ ಗುರುಗಳ ಸನ್ನಿಧಾನದಲ್ಲಿ ಪ್ರಾರಂಭ ಆದದ್ದು ನವವೃಂದಾವನದ ಕ್ಷೇತ್ರದಲ್ಲಿ. ಅಂತಹ ಒಂದು ಶ್ರೇಷ್ಠವಾದ ಈ ಸಂಸ್ಥೆ ಆ ಎಲ್ಲ ಗುರುಗಳ ಮುಖ್ಯ ಪ್ರಾಣದೇವರ ಮೂಲನಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಅನುಗ್ರಹದಿಂದ ಈಗಾಗಲೇ 2,21,00,000 ಎಲ್ಲರಿಗೆ ವಿತರಣೆಯನ್ನು ಮಾಡಿದೆ ಅಂದರೆ ಇದು ಬಹಳ ದೊಡ್ಡದಾದಂತಹ ಸಾಧನೆ. ಎಲ್ಲರೂ ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ನೀವು ಕೊಟ್ಟದ್ದನ್ನು ಅತ್ಯಂತ ಯೋಗ್ಯವಾದ ರೀತಿಯಲ್ಲಿ ಅದರ ವಿನಿಯೋಗವನ್ನು ಮಾಡಿದ್ದು ಬಹಳ ಸಂತೋಷ. ಅದೇ ರೀತಿ ಗೋವಿಂದಾತ್ಮ ಎಂಬ ಹೆಸರಿನ ಸಂಸ್ಥೆಯಿಂದ ಸುಮಾರು 21 ಲಕ್ಷಕ್ಕೂ ಮೇಲಾಗಿ ದಾನವನ್ನ ಗೋವುಗಳ ಸಂರಕ್ಷಣೆಗೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ಕೆ ವಿಶೇಷವಾಗಿ ಈ ಎಲ್ಲ ನಿಮ್ಮೆಲ್ಲರ ಒಂದು ಸಹಕಾರವನ್ನು ತೆಗೆದುಕೊಂಡು ವಿಶೇಷವಾಗಿ ಕೆಲವು ಯುವಕರು ಆ ಕಮಿಟಿಯನ್ನ ಮಾಡಿಕೊಂಡು ಅದರ ವತಿಯಿಂದ ಸುವ್ಯವಸ್ಥಿತವಾಗಿ ಇದೀಗ ಹೇಳಿದ ಹಾಗೆ ಯಾವುದೇ ವ್ಯತ್ಯಾಸ ಇಲ್ಲದಂತೆ ಅಚ್ಚುಕಟ್ಟಾಗಿ ಒಂದು ಪೈಸಾ ಆಚೆ ಈಚೆ ಮಾಡದಂತೆ ಬಹಳ ಸರಿಯಾದ ರೀತಿಯಲ್ಲಿ ಎಲ್ಲ ಲೆಕ್ಕಪತ್ರಗಳ ವ್ಯವಸ್ಥೆಯನ್ನು ಇಟ್ಟದ್ದು ಅದೊಂದು ವಿಶೇಷವಾದ ಸಂತೋಷ. ನಿಮಗೆಲ್ಲ ಒಂದು ಭರವಸೆ, ಏನು ಕೊಟ್ಟರೂ ಅತ್ಯಂತ ಸದುಪಯೋಗ ಆಗ್ತದೆ ಅಂತ ಈ ಸಂಸ್ಥೆಯ ಬಗ್ಗೆ ನೀವೆಲ್ಲ ಪೂರ್ಣ ಭರವಸೆಯಿಂದ ದಾನವನ್ನ ಮಾಡಬಹುದು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ ಎಲ್ಲ ಯುವಕರಿಗೂ ಇನ್ನೂ ವಿಶೇಷವಾಗಿ ದೇವರ ಅನುಗ್ರಹವನ್ನು ಮಾಡಲಿ. ಇವರಿಗೆಲ್ಲ ಮಾರ್ಗದರ್ಶಕರಾಗಿ ಪಂಡಿತ ಸತ್ಯಧ್ಯಾರಾಚಾರ್ಯರು, ಪಂಡಿತ ವಿದ್ಯಾಧೀಶಾಚಾರ್ಯರು ವಿಶೇಷವಾಗಿ ಪ್ರೋತ್ಸಾಹನೆಯನ್ನು ನೀಡಿ ಸರಿಯಾಗಿ ಈ ಸಂಸ್ಥೆ ಬೆಳೆಯುವುದಕ್ಕೆ ವಿಶೇಷವಾಗಿ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ದೇವರು ನಿರಂತರ ಪಾಠ ಪ್ರವಚನ ಮಾಡುವ ಸೌಭಾಗ್ಯವನ್ನ ನಾವೇನು ಪಾಠ ಪ್ರವಚನವನ್ನ ಮಾಡ್ತೇವೆ, ಆ ಪಾಠ ಪ್ರವಚನಕ್ಕೆ ಎಷ್ಟು ಪುಣ್ಯ ಅಂದ್ರೆ ಇಷ್ಟು ಪುಣ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅನಂತ ಪುಣ್ಯ ಅಂತ ಹೇಳ್ತಾರೆ. ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಒಂದು ಲೆಕ್ಕ ಇದೆ, ಆದರೆ ಪಾಠ ಪ್ರವಚನಕ್ಕೆ ಲೆಕ್ಕ ಇಲ್ಲ ಅನ್ನುವ ಮಾತನ್ನ ಶ್ರೀಮದಾಚಾರ್ಯರು ಹೇಳ್ತಾರೆ. ಈ ಒಂದು ಸಣ್ಣ ಮೊತ್ತ ಇಲ್ಲಿಯವರೆಗೆ ಎಷ್ಟಾಗಿದೆ ಅಂದ್ರೆ 2,21,00,000 ರೂಪಾಯಿಯ ಕಾಂಟ್ರಿಬ್ಯೂಷನ್ ನಿಮ್ಮೆಲ್ಲರಿಂದ ಬಂದಿದೆ. $2,20,00,000 ರೂಪಾಯಿಯಷ್ಟು ದೊಡ್ಡದಾದಂತಹ ಮೊತ್ತ ನೋಡಿ. 2 ಕೋಟಿ ಅಂತ ಕೇಳಿದ ಕೂಡಲೇ ದೊಡ್ಡದು ಅಂತ ಅನ್ಸುತ್ತೆ, ಆದರೆ ಯಾರಿಗೂ ಶ್ರಮ ಆಗಿಲ್ಲ. ಯಾರಿಗೂ ಶ್ರಮವಿಲ್ಲದೇನೆ ಎಲ್ಲರೂ ಸಣ್ಣ ಸಣ್ಣ ಸೇವೆಯನ್ನ ಮಾಡಿ ಇಷ್ಟು ದೊಡ್ಡದಾದ ಒಂದು ಕಾರ್ಯವನ್ನ ಮಾಡಿದ್ದೀರಿ ಅಂದ್ರೆ ನಿಜವಾಗಿಯೂ ಬಹಳ ಅಭಿನಂದನೀಯವಾದಂತಹ ಕಾರ್ಯ. ಪ್ರತಿ ವರ್ಷ 60 ಲಕ್ಷ ರೂಪಾಯಿ. As you all know, Vyasavidya Seva has adopted technology over the years. Today we have reached a point where the moment someone makes a donation, an SMS is sent to you on your phone with the acknowledgement of your contribution. Not just that,
you can also see the Excel sheet in which our reports are maintained. Vyasavidya Seva started 8 years ago during Durmukhi Nama Samvatsara. So from Durmukhi Nama Samvatsara to this day, to Krodhi Nama Samvatsara, all the reports of monthly contributions, yearly contributions and yearly donations that have been made have been captured in the Excel sheet. Every sheet corresponds to 1 year. So at any given point of time, we can always look back to history to find out how much has anybody contributed at any point, just so that all of us are aware of our contributions over the years, and at the same time there is complete transparency. Another token or another aspect of Vyasavidya Seva is to ensure that all the transactions are done strictly online, and also an account statement is sent to all the members monthly once the contributions are done. So with SMSs, with Excel sheets and with account statements being shared with everybody, we ensure that all your contributions reach the right place at the right time to the beneficiary.